ನಾನು ಸುಮ್ಮನೆ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಸುಮ್ಮನೆ ಸರ್ಚ್ ಮಾಡ್ತಿದ್ದೆ ನನ್ನ ಮದುವೆಗೆ ಅಂತೇಳಿ ಫೋಟೋಗ್ರಫಿ. ಆಮೇಲೆ ಸುಮ್ಮನೆ ಆ ಕಡೆ ಈ ಕಡೆ ನಾನು ಒಮ್ಮೆ ಜೇವರ್ಗಿದ್ದು ನೋಡಿದೆ, ಆಮೇಲೆ ಶಿವಮೊಗ್ಗದ ನೋಡಿದೆ, ಎಲ್ಲದು ನೋಡಿದೆ. ಆಮೇಲೆ ಲಾಸ್ಟಿಗೆ ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ತೌಫಿಕ್ ಫೋಟೋಗ್ರಫಿ ಅಂತ ಬಂತು. ಅದರಲ್ಲಿ ನೋಡಿದೆ, ಸುಮ್ಮನೆ ಬಿಜಾಪುರದೆಲ್ಲ ನಮ್ಮ ಕಡೆದೆಲ್ಲ ಅಂತೇಳಿ ನೋಡಿದೆ. ಅದರಲ್ಲಿ ನೋಡಿ ಆ ವಿಡಿಯೋ ಎಲ್ಲ ನೋಡಿ ನನಗೆ ಸಖತ್ ಇಷ್ಟ ಆಗ್ಬಿಡ್ತು, ತುಂಬ ಇಷ್ಟ ಆಗಿಬಿಟ್ಟು ನಾನು ಅದಕ್ಕೆ ಸಡನ್ಲಿ ಅವರು ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಡ್ರೆಸ್ ತೊಗೊಂಡು ನಂಬರ್ ತೊಗೊಂಡು ಕಾಲ್ ಮಾಡಿ ಆಮೇಲೆ ಅವರಿಗೆ ಒಂದು ಡೇಟ್ ಹೇಳಿ ಮೀಟ್ ಮಾಡ್ತೀನಿ ಸರ್ ಅಂತ ಹೇಳಿ ಮೀಟ್ ಮಾಡಿ ಆಮೇಲೆ ಅವ್ರ ಬಗ್ಗೆ ಎಲ್ಲ ಕೇಳಿಕೊಂಡೆ. ಮೊದಲು ಫೋಟೋಗ್ರಾಫಿ ಯಾರು ಪರಿಚಯ ಇದ್ದಾರೆ ಸರ್ ನಿಮಗೆ? ನನಗೆ ಸುಮಾರು ಜನ ಹೇಳಬೇಕು ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸೇ ಪರಿಚಯ ಇದ್ದಾರೆ, ಫೋಟೋಶೂಟ್ ಮಾಡ್ತಾರೆ ಮದುವೆಗೆಲ್ಲ. ನನ್ನ ಎಂಗೇಜ್ಮೆಂಟದೆಲ್ಲ ಅವರೇ ಮಾಡಿದ್ದು. ಬಟ್ ಆದರೂ ನನಗೆ ಯಾಕೋ ಸಫಿಷಿಯೆಂಟ್ ಅನಿಸ್ಲಿಲ್ಲ. ನಾನು ನೋಡಬೇಕಲ್ಲ, ಬರೀ ಇಲ್ಲೇ ಅಂದರೆ ಹಂಗೆ ಹೊರಗಡೆ ನೋಡಬೇಕಲ್ಲ, ನಾನು ಪ್ರೀ ವೆಡ್ಡಿಂಗ್ ಮಾಡಿಸ್ತಿದ್ದೀನಿ, ಹೆಂಗೆ ಯಾರು ಯಾವ ಥರ ಮಾಡ್ತಾರೆ ಅಂತ ನೋಡಬೇಕಲ್ಲ ಅಂತೇಳಿ ನಾನು ಅದಕ್ಕೆ ಒಮ್ಮೆ ಇವ್ರು ಪರಿಚಯ ಆಗಿದ್ರಲ್ಲ, ಹಾಗಾಗಿ ಅವರಿಗೆ ಎಲ್ಲೂ ಬೇಡ, ನಾನು ನೋಡಿದೆ ಅವ್ರು ಮಾತಾಡೋ ಸ್ಟೈಲು, ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡೋದು, ಅದರಲ್ಲೆಲ್ಲ ನನಗೆ ಒಳ್ಳೆ ಖುಷಿ ಆಯಿತು. ಇನ್ನೊಬ್ರು ಜವ್ರಿಗೆ ಅಂತಿದ್ರು, ಅವ್ರ ಬಳಿ ನೋಡಿದೆ, ಅವ್ರದ್ದು ಯಾಕೋ ಅವ್ರು ಈ ಎರಡರಲ್ಲೇ ನಾನು ಚಾಯ್ಸ್ ಮಾಡೋಣ ಅಂದ್ಕೊಂಡಿದ್ದೆ. ಅವ್ರು ಯಾಕೋ ನನಗೊಂದು ಸಲ ಫೋನಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಮಾಡಲಿಲ್ಲ. ಇವ್ರು ನೋಡಿ ಆಮೇಲೆ ಅದು ಹಿಂಗಾರೆ ಆಗಲಿ ಅಂತೇಳಿ ಬಂದು ಇವ್ರ ಜೊತೆಗೆ ಕೊಟ್ಟು ನಮ್ಮ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಿದ್ರು. ನಾನು ಅಂದ್ಕೊಂಡಿರೋಕ್ಕಿಂತಲೂ ಹೆಚ್ಚಿಗೆ ಮಾಡಿಕೊಟ್ಟಿದ್ದಾರೆ. ಫೋಟೋಗ್ರಾಫಿನೂ ಹಾಗೆ ಮಾಡಿದ್ದಾರೆ, ಮದುವೆಯಲ್ಲೂ ಹಾಗೆ ಮಾಡಿದ್ದಾರೆ. ಅವ್ರು ಮಾಡಿದ ರೆಸ್ಪಾನ್ಸು ನಮಗೆ ಅವ್ರು ಹೇಳ್ಕೊಟ್ಟಿರೋ ರೀತಿ ಬೇರೆ ಫೋಟೋಗ್ರಾಫರ್ಗಳೆಲ್ಲ ನೋಡ್ದಂಗೆ ಅವ್ರು ಯಾರೂ ಇಷ್ಟಕ್ಕೊಂದು ಹೇಳಲ್ಲ. ಆಯಿತು, ಇನ್ನೊಂದು ಏನಂದರೆ ಅವರು ನಾವು ಎಷ್ಟು ಸಲ ನನಗೆ ಅನಿಸ್ತಿತ್ತು, ಅಣ್ಣಾಗೆ ಏನು ಅನ್ಸಲ್ಲ, ಏನು ಬೇಜಾರಾಗಲ್ಲೇನು, ನಾನು ಎಷ್ಟು ಸಲ ಕೇಳಿದ್ರು ನಮಗೆ ಡ್ಯಾನ್ಸ್ ಪ್ರೀ ವೆಡ್ಡಿಂಗಲ್ಲಿ ಡ್ಯಾನ್ಸ್ ಒಂದು 10 ಸಲ ಮಾಡಿಸಿದರೆ ಅವ್ರೇನು ಬೇಜಾರಾಗಿಲ್ಲ, ನಮಗೆ ಬೇಜಾರಾಗಿಬಿಟ್ಟಿದ್ದೀವಿ. ಆದರೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಫೋಟೋಗ್ರಫಿ ಇದೆ, ತೌಫಿಕ್ ಫೋಟೋಗ್ರಫಿ ಬಿಜಾಪುರದಲ್ಲಿ. ಸರ್ ಪ್ರೀ ವೆಡ್ಡಿಂಗ್ ಮಾಡಾಗ ನಿಮ್ಗೆ ಆಸೆ ಇರ್ತದೆ ಸರ್, ಹಿಂಗೆ ಮಾಡ್ಕೋಬೇಕು, ಹೆಂಗೆ ಸರ್ ತೌಫಿಕ್ ಫೋಟೋಗ್ರಫರ್ ಹೆಂಗೆ ಮಾಡಿದ್ರು? ನಾನು ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿದ್ದೆ ಎಲ್ಲನೂ, ಇದೇ ಥರ ಮಾಡ್ಕೋಬೇಕು, ಇದೇ ಥರ ಮಾಡಬೇಕು ಅಂತೇಳಿ. ಅದರಲ್ಲೂ ಫೋಟೋಗ್ರಾಫರ್ ಆಮೇಲೆ ಅವ್ರು ಹೇಳ್ತಾರೆ ಈ ಥರ ಇರುತ್ತೆ. ಬೇರೆ ಫೋಟೋಗ್ರಾಫರ್ ಆದರೆ ಸುಮ್ಮನೆ ಮಾಮೂಲಿ ನಾನು ಕೇಳಿದ್ದೀನಲ್ಲ, ಸುಮಾರು ಫೋಟೋಗ್ರಾಫರ್ ಹೇಳಿಬಿಟ್ರು, ಇಷ್ಟು ಇರುತ್ತೆ ಸರ್, ಇಷ್ಟು ಹಿಂಗೆ ಮಾಡ್ಬೇಕು ಸರ್ ಅಷ್ಟೇ ಅಂತೇಳಿ. ಈ ತೌಫಿಕ್ ಫೋಟೋಗ್ರಫಿ ಅಣ್ಣ ಫುಲ್ ಎಲ್ಲನೂ ಹಿಂಗೆ ಇರುತ್ತೆ ಸರ್, ಹಿಂಗೆ ಮಾಡಬೇಕು, ಹಿಂಗೆ ಮಾಡೋಣ, ಹಿಂಗೆ ಇರುತ್ತೆ ಅಂತೇಳಿ ಎಲ್ಲ ನೀಟಾಗಿ ಹೇಳ್ಕೊಟ್ಟು ಅವರೆಲ್ಲ ಡ್ಯಾನ್ಸಿಂದು ಇದ್ರದ್ದು ಸ್ಟೈಲ್ದು ಅಲ್ಲೆಲ್ಲ ಎಲ್ಲನೂ ಹೊಸ ಫೋಟೋಗ್ರಫಿ, ಹೊಸ ಸ್ಟೈಲು, ಹೊಸ ನೇಚರು ಎಲ್ಲ ಕಡೆ ಚೆನ್ನಾಗಿ ಕರ್ಕೊಂಡೋಗಿ ಒಳ್ಳೆ ಸೂಪರಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಸರ್ ಈಗ ಪ್ರೀ ವೆಡ್ಡಿಂಗ್ ಬುಕ್ ಮಾಡೋ ಬಂದಾಗ ಎಲ್ಲರೂ ಹಂಗೈತಿ ಹಿಂಗೈತೆ ಸ್ವಲ್ಪ ಜಾಸ್ತಿ ಹೇಳಿರ್ತಾರೆ, ಆದರೆ ಆ ಥರ ಇರಲ್ಲ ಅಲ್ಲಿ. ನಾವು ಕರ್ಕೊಂಡು ಪ್ರಕಾರ ಹೆಂಗಿತ್ತು ಸರ್? ನನಗೆ ಅನಿಸಿದ ಪ್ರಕಾರ ಬೇರೆಯವರೆಲ್ಲ ಹಾಗೆ ಹಿಂಗೆ ಅಲ್ಲಿ ಹಂಗಿರುತ್ತೆ. ನಾನು ಹೇಳ್ತಿದ್ದೀನಲ್ಲ, ಇಲ್ಲೇ ಶಿವಮೊಗ್ಗದವರೇ ಒಬ್ರು ಹೇಳಿದ್ರು ನನಗೆ, ಅವರು ಹಂಗಿದೆ ಹಿಂಗಿದೆ ಅಂತೇಳಿ ಹೇಳಿದ್ರು. ಬಟ್ ಅವರು ನನಗೆ ಎದುರುಗಡೆ ಫುಲ್ ಮುಖಾಮುಖಿ ಭೇಟಿ ಆದಾಗ ಅವ್ರು ಹೇಳಿದ್ದು ನೋಡ್ಬೇಕಾದ್ರೆ ಫೋನಲ್ಲಿ ಹೇಳಿದ್ದೆ ಬೇರೆ ಇತ್ತು, ಇಲ್ಲಿ ಹೇಳಿದ್ದೆ ಬೇರೆ ಇತ್ತು. ಆಮೇಲೆ ನನಗೆ ಬೇಡ, ಇವ್ರು ಸರಿ ಆಗಲ್ಲ ಅಂತೇಳಿ ನಾನು ಅದಕ್ಕೆ ತೌಫಿಕಣ್ಣನ ಹತ್ರ ಬಂದು ಅವ್ರು ಹೇಳಿದ್ದು ಅಲ್ಲಿ ಏನು ಹೇಳಿದ್ರು ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿನೇ ನಮಗೆ ನೋಡ್ಕೊಂಡಿದ್ದಾರೆ. ಎಲ್ಲರೂ ನಾವು ಎಷ್ಟು 4-5 ಜನ ಹೆಣ್ಮಕ್ಳು ಎಲ್ಲ ಫುಲ್ ಫ್ಯಾಮಿಲಿ ಥರನೇ ಹೋಗಿ ಆರಾಮಾಗಿ ಖುಷಿಯಿಂದ ಫೋಟೋಗ್ರಫಿ ಮಾಡ್ಕೊಂಡ್ಬಂದಿದ್ದೆ. ಅಲ್ಲಿ ಒಳ್ಳೆ ಮನೆ ಕೊಡಿಸಿದ್ರು, ಒಳ್ಳೆ ಊಟ, ಒಳ್ಳೆ ನಮಗೆ ಇರೋಕ್ಕೆ ಏನು ತೊಂದರೆ ಇಲ್ಲ. ಅವು ಆರಾಮಾಗಿ ಖುಷಿಯಿಂದ ಮನೆ ಥರನೇ ನೋಡ್ಕೊಂಡು ಹೋಗಿದ್ದಾರೆ ನಮಗೆ. ಈ ಪ್ರೀ ವೆಡ್ಡಿಂಗ್ ಮಾಡೋ ಮುಂದೆ ಬಜೆಟ್ ಅಷ್ಟು ಇಷ್ಟು ಹೇಳ್ತಾರೆ, ಜಾಸ್ತಿ ಅನಿಸ್ತಾ ಕಮ್ಮಿ ಅನಿಸ್ತಾ ನಿಮ್ಮ ಬಜೆಟ್ ಫೋಟೋಗ್ರಫಿ ಬಗ್ಗೆ? ನನಗೆ ಹೇಳಬೇಕು ಅಂದರೆ ತೌಫಿಕಣ್ಣ ಕೇಳಿದ ತಕ್ಷಣ ಫಸ್ಟಿಗೆ ಏನು ಅನಿಸ್ತು, ನನಗೆ ಇಷ್ಟು ಹೇಳಿದ್ರು. ಮಾಮೂಲಿ ಎಲ್ಲರೂ ಅಷ್ಟೇ ಅಂತೇಳಿ ಹೇಳಿದರು. ಸ್ವಲ್ಪ ಎಲ್ಲರ ಮಟ್ಟಿಗೆ ಸ್ವಲ್ಪ ನನಗೆ ರೀಸನೇಬಲ್ ರೇಟ್ ಅನ್ನಿಸ್ತು. ಆಯಿತು, ಕ್ವಾಲಿಟಿ ಮಾತ್ರ ಸೂಪರ್ ಅನಿಸಿತ್ತು. ಯಾಕಂದರೆ ನಾನು ನೋಡಿದ್ದೆ ಯೂಟ್ಯೂಬಲ್ಲಿ, ಇದರಲ್ಲೆಲ್ಲ ಫುಲ್ ಅವ್ರದ್ದು ನಾನು ಎಲ್ಲ ಚೆಕ್ ಮಾಡೇ ಇವ್ರ ಹತ್ರ ಬಂದಿರೋದು. ಆಮೇಲೆ ಏನನ್ನಿಸ್ತು, ಬೇರೆಯವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನನಗೆ ರೇಟ್ ಎಲ್ಲ ಜಾಸ್ತಿ ಅನಿಸ್ತು, ಕ್ವಾಲಿಟಿ ಮಾತ್ರ ಕಡಿಮೆ ಇತ್ತು. ರೇಟೆಲ್ಲ ಇನ್ನೊಬ್ಬರು ಇವ್ರಿಗಿಂತಲೂ ಸ್ವಲ್ಪ ರೇಟ್ ಕಡಿಮೆ ಇತ್ತು, ಒಂದು 4-5 ಸಾವಿರ ಆಚೆ ಈಚೆ. ಬಟ್ ಆದರೆ ಕ್ವಾಲಿಟಿ ಮಾತ್ರ ಅವ್ರಿಗಿಂತಲೂ ಚೆನ್ನಾಗಿತ್ತು ನಮಗೆ. ಆಮೇಲೆ ಬಂದಮೇಲೆ ನಾವು ಅಂದ್ಕೊಂಡಿದ್ದು ಇಷ್ಟ ಆಗುತ್ತೆ ಅಂದ್ಕೊಂಡು ಅದಕ್ಕಿಂತಲೂ ಕಡಿಮೆದಾಗೆ ನನಗೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಫೋಟೋಶೂಟು, ವಿಡಿಯೋಗ್ರಫಿ, ಫೋಟೋಗ್ರಫಿ ಆಯಿತು, ಆಲ್ಬಂಬು, ಪೆನ್ ಡ್ರೈವು, ಯಾವತ್ತೂ ಏನು ನಾವು ಎಷ್ಟೇ ಹೇಳಿದ್ರು ಒಂದಿನೂ ಬೇಜಾರಾಗಿಲ್ಲ, ಎಲ್ಲದಕ್ಕೂ ಹೊಂದಿದ್ದಾರೆ. ಇಂಥ ತೌಫಿಕಣ್ಣನಂತವ್ರು ನಾವು ನೋಡಿದ್ದೀವಿ ಸುಮಾರು ಫೋಟೋಗ್ರಾಫರ್, ನನ್ನ ಫ್ರೆಂಡೇ ಇದ್ದಾರೆ, ಅವರೆಲ್ಲ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ ಫೋಟೋ ಎಲ್ಲ ತೆಗಿಯೋಕ್ಕೆ ಮಾಡೋಕ್ಕೆ ಎಲ್ಲ. ಆದರೆ ನಾನು ನೋಡಿದ ತಕ್ಷಣ ಫೋಟೋಗ್ರಫಿ ತೌಫಿಕಣ್ಣನಂಥ ಫೋಟೋಗ್ರಾಫರ್ ನಾನು ಎಲ್ಲೂ ನೋಡೇ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ನಮಗೆ ಹೇಳಬೇಕು ಅಂದರೆ ನಿಜವಾಗ್ಲೂ
ಫೋಟೋಗ್ರಾಫರ್ ಕೆಲವೊಬ್ಬರೆಲ್ಲ ಫೋಟೋಗ್ರಾಫರ್ ನಮ್ಮ ನೋಡಿದ್ದು ಫೋಟೋಗ್ರಾಫರ್ ಫಸ್ಟ್ ಮುಗಿಸಿದವರು ಚೆನ್ನಾಗಿರ್ತಾರೆ ಅಂದ್ಕೊಂಡು ಮುಗಿಸಿರ್ತೀವಿ. ಅವ್ರ ಜೊತೆ ಬಂದವರೆಲ್ಲ ಒಬ್ಬೊಬ್ಬರು ಬಿಹೇವಿಯರ್ ಚೆನ್ನಾಗಿರಲ್ಲ, ನಮ್ಮ ಜೊತೆ ನಡ್ಕೊಳ್ಳೋ ರೀತಿ ಅಲ್ಲೆಲ್ಲ ಕೆಲವೊಬ್ಬರೆಲ್ಲ ಹಂಗಿರ್ತಾರೆ. ಬಟ್ ಆದರೆ ನಾವು ಹೋಗಿದ್ದು ಟೀಮ್ ಮಾತ್ರ ಎಲ್ಲ ಫುಲ್ ಮನೆ ಫ್ಯಾಮ್ಲಿ ಥರನೇ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಅಣ್ಣವ್ರು ಇನ್ನೊಬ್ರು ಹೆಸರು ಗೊತ್ತಿಲ್ಲ, ಅವರು ಒಳ್ಳೆ ಫುಲ್ ಎಲ್ಲರನ್ನೂ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರು. ಆಯಿತು, ಇನ್ನೊಬ್ಬ ಇದ್ದರು, ಅವರು ಚೆನ್ನಾಗಿ ಎಲ್ಲರೂ 3 ಜನ ಹೋಗಿದ್ದೆವು. 3 ಜನನೂ ನಮಗೆ ತುಂಬ ಇಷ್ಟ ಆದರು. ಅವರು ಫುಲ್ ಎಲ್ಲ ನಾವು ಏನೋ ಒಂದು ಫ್ಯಾಮ್ಲಿ ಟೂರ್ ಹೋಗಿದ್ದೇವೆ ಅನ್ನೋ ಥರ ನಮಗೆ ನೋಡಿಕೊಂಡು ಒಳ್ಳೆ ಫೋಟೋಗ್ರಫಿ ಮಾಡಿಕೊಂಡು ಖುಷಿಯಾಗಿ ಎಲ್ಲ ತಲೆ ನಮಗೆ ಎಲ್ಲಿ ನಿಲ್ಸಂತಿರ್ತೀವಿ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಏನು ಬೇಕು ಅದನ್ನು ತಿನ್ಕೊಂಡು ಎಲ್ಲ ಮಾಡಿಕೊಂಡು ಆರಾಮಾಗಿ ಖುಷಿಯಿಂದ ಬಂದಿದ್ದೀವಿ ನಾವು. ಈಗ ಸರ್ ಪ್ರೀ ವೆಡ್ಡಿಂಗ್ ಹೋದಲ್ಲಿ ಅವರು ತೌಫೀಕ್ ಫೋಟೋಗ್ರಫಿ ಅವರು ಸೇಫ್ಟಿ ಬಗ್ಗೆ ಹೆಂಗೆ ಯೋಚನೆ ಮಾಡಿ ನಿಮ್ಮ ಪ್ರೀ ವೆಡ್ಡಿಂಗ್? ಅದೊಂದು ಇನ್ನೊಂದು ಏನು ಹೇಳ್ಬೇಕಂದ್ರೆ ಸೇಫ್ಟಿ ಬಗ್ಗೆ ಅಂತೂ ಮಾತೇ ಇಲ್ಲ. ಯಾಕಂತಂದರೆ ಕೆಲವೊಬ್ಬರೆಲ್ಲ ಅಲ್ಲಿ ಹೋದ ತಕ್ಷಣ ಅವ್ರದ್ದು ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಬೇರೆಯವ್ರದ್ದೆಲ್ಲ ಕೇರ್ ಮಾಡಿರಲ್ಲ ಅಷ್ಟೊಂದು. ನೀವು ನೋಡಿ ಸರ್ ನೀವು ಹೆಂಗಿರ್ತೀರಿ ಇರ್ರಿ ಅಂತ ಅಂದಿರ್ತಾರೆ. ಬಟ್ ಆದರೂ ನಮಗೆ ಕೊಡಿಸಿರೋ ಮನೆ ಅಲ್ಲೆಲ್ಲ ನೋಡ್ಬೇಕಂದ್ರೆ ತುಂಬ ಕ್ವಾಲಿಟಿ ಆಯಿತು. ಸೇಫ್ಟಿ ಅಂತೂ ನಾವು ಹೇಳಬೇಕು ಅಂದರೆ ನಿಜವಾಗ್ಲೂ ನಮಗೆ ಸೇಫ್ಟಿ ಅಂದರೆ ಹೆಣ್ಮಕ್ಳಿಗಂತೂ ಇನ್ನೂ ಸೇಫ್ಟಿ ಆ ಮನೆ. ಹೊನ್ನಾವರದಲ್ಲಿ ತುಂಬ ಅಂದರೆ ತುಂಬ ಸೇಫ್ಟಿ ಮನೆ ಅದು. ಯಾಕಂದರೆ ಅಲ್ಲಿ ಇರೋ ಜನ ಅಲ್ಲಿ ಅವರು ಮನೆ ಬಾಡಿಗೆ ಕೊಟ್ಟಿದ್ರು ಹೌದು ನಿಜ, ಆದರೆ ಮನೆ ಫ್ಯಾಮ್ಲಿ ಥರ ನೋಡ್ಕೋತಾರೆ ಆ ಮನೆಯವರು. ಅಷ್ಟು ತೌಫೀಕ್ ಅಣ್ಣನಿಂದ ಅವರು ತುಂಬ ಇದು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಖುಷಿಯಿಂದ ಹೋಗಿ ಬಂದೆವು.